ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಒಂದು ವಿಶೇಷವಾದ ಅಧಿನಿಯಮವನ್ನ ಪಾಸ್ ಮಾಡುವ ದೃಷ್ಟಿಯಿಂದ ನಮ್ಮ ಸರ್ಕಾರ ಯೋಚನೆ ಮಾಡಿತ್ತು ಮತ್ತು ಅತ್ಯಂತ ದುಃಖದಿಂದ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಒಟ್ಟು ಘಟನಾವಳಿಗಳನ್ನ ತಿಳಿ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಬಂದಿದ್ದೇನೆ. ಯಾಕೆಂದ್ರೆ ಇದು ನನಗೆ ವೈಯಕ್ತಿಕವಾಗಿ ಒಂದು ಮೊದಲನೇ ಬಾರಿಯ ಸಂಸದನಾಗಿ ದಕ್ಷಿಣ ಕನ್ನಡದಂತ ತಾಯಿಯನ್ನ ಅತ್ಯಂತ ಪೂಜನೀಯವಾಗಿ ನೋಡುವಂತ ಒಂದು ಪ್ರದೇಶದಿಂದ ಬಂದಿರುವನಾಗಿ ಮತ್ತು ವೈಯಕ್ತಿಕವಾಗಿ ನನಗೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಚುನಾವಣೆ ಎಡಗಂಟನ್ನೇ ತಾಯಂದಿರು ಕೊಟ್ಟಿರುವಂತದ್ದು ಮತ್ತು ಯೋಗಾನುಯೋಗ ರೀತಿಯಲ್ಲಿ ತಾವೆಲ್ಲ ನೋಡಿರಬಹುದು. ಪೊಳರಿ ರಾಜರಾಜೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಾಯಿಯೇ ಆಶೀರ್ವಾದ ಮಾಡಿದ ರೀತಿಯಲ್ಲಿ ಆ ಹೂವಿನ ಪ್ರಸಾದ ಸಿಕ್ಕಿರುವಂತದ್ದು. ಇದೆಲ್ಲವೂ ಒಟ್ಟಾರೆಯಾಗಿ ನನಗೆ ತಾಯಿ ಮತ್ತು ಮಗನ ಸಂಬಂಧದ ರೀತಿಯಲ್ಲಿ ಒಂದು ಆ ರೀತಿಯ ಸಂಬಂಧ ಇತ್ತು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪವಾದಂತಹ ನಾರಿ ಶಕ್ತಿ ವಂದನ್ ಅಧಿನಿಯಮ ಏನಿದೆಯೋ ಅದಕ್ಕೆ ಕೈ ಎತ್ತುವಂತ ಒಂದು ಸೌಭಾಗ್ಯ ಮತ್ತು ಅದನ್ನ ಪಾಸ್ ಮಾಡುವಂತ ಸೌಭಾಗ್ಯ ಜೊತೆಗೆ ಹೋಗಿದ್ದೆ. ಆದ್ರೆ ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಬೇಕು, ಒಂದು ರೀತಿಯಲ್ಲಿ 298 ಜನರು ಈ ನೆಲದ ತಾಯಂದಿರ ಪರವಾಗಿ ಮತವನ್ನ ನೀಡಿದ್ರೆ 230 ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ನೆಲದ ನಾರಿ ಶಕ್ತಿಯ ವಿರುದ್ಧ ಮತವನ್ನ ನೀಡಿದ್ದಾರೆ. ಅದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾರಿ ಶಕ್ತಿ ವಂದನ್ ಅಧಿನಿಯಮ ಇವತ್ತು ಸಂವಿಧಾನದ ಭಾಗವಾಗಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಅದು 16ನೇ ತಾರೀಕು ನೋಟಿಫೈ ಕೂಡ ಆಗಿತ್ತು. ಆದ್ರೆ ಪ್ರಧಾನಮಂತ್ರಿಗಳು 2029 ಒಳಗೆ ಇದನ್ನ ಆಪರೇಷನಲ್ ಮಾಡಬೇಕು ಅನ್ನುವಂತ ದೃಷ್ಟಿಯನ್ನ ಇಟ್ಕೊಂಡು ಈ ವಿಶೇಷ ಅಧಿವೇಶನವನ್ನ ಕರೆದಿದ್ರು ಮಾತ್ರ ಅಲ್ಲ, ಅದರಲ್ಲಿ ಅದನ್ನ ಪಾಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. 2 ದಿನಾಂಕಗಳನ್ನ ನಾನು ತಮ್ಮ ಮುಂದೆ ಹೇಳಬೇಕು. ಒಂದು 16ನೇ ಏಪ್ರಿಲ್ 2026 ಕಾನ್ಸ್ಟಿಟ್ಯೂಷನ್ 106ನೇ ಅಮೆಂಡ್ಮೆಂಟ್ 2026ರಲ್ಲಿ ಬಂದಂತ 23ರಲ್ಲಿ ಬಂದಂತ ನಾರಿ ಶಕ್ತಿ ವಂದನ್ ಅಧಿನಿಯಮ ಅದು ನೋಟಿಫೈ ಆಗಿರುವಂತದ್ದು 16ನೇ ಏಪ್ರಿಲ್ 2026ಕ್ಕೆ. 17ನೇ ಏಪ್ರಿಲ್ಗೆ ಈ ಬಿಲ್ 298 ವರ್ಸಸ್ 230 ನ ಆಧಾರದಲ್ಲಿ ಸಂವಿಧಾನದ 131ನೇ ಅಮೆಂಡ್ಮೆಂಟ್ ಬಿಲ್ ಅದು ಲೋಕಸಭೆಯಲ್ಲಿ ಅದಕ್ಕೆ ಸೋಲಾಗಿದೆ. ನಾನು ಇಷ್ಟೇ ಹೇಳುವಂಥದ್ದು, ಒಂದು ಕಡೆಯಲ್ಲಿ ವಿರೋಧ ಪಕ್ಷ ಹೇಳ್ತಾ ಇದೆ ನಾವು ನಾರಿ ಶಕ್ತಿ ವಂದನ್ ಅಧಿನಿಯಮದ ಪರವಾಗಿದ್ದೇವೆ ಅಂತ. ಆದ್ರೆ ಇಂಪ್ಲಿಮೆಂಟೇಷನ್ ಅಂಶ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಅದರ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಇದು ಯಾವ ರೀತಿಯ ಒಂದು ರಾಜಕೀಯ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಲ್ಲಿ ನಾವು ಅದರ ಪರವಾಗಿದ್ದೇವೆ ಅಂತ ಹೇಳೋದು, ಮತ್ತೊಂದು ಕಡೆಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಯಾವುದೇ ಚುನಾಯಿತ ಸರ್ಕಾರದ ಕರ್ತವ್ಯ. ಆ ಚುನಾಯಿತ ಸರ್ಕಾರದ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿ ಸಾರಾಸಗಟಾಗಿ ಅದನ್ನ ವಿರೋಧಿಸುವಂಥದ್ದು. ಮತ್ತು ಇದರಲ್ಲಿ ಒಂದು ಅಂಶವನ್ನ ತಾವು ಗಮನಿಸಬೇಕು, ಯಾವುದೇ ವಿರೋಧ ಪಕ್ಷ ಅಮೆಂಡ್ಮೆಂಟ್ ಅನ್ನ ಸಜೆಸ್ಟ್ ಮಾಡಿಲ್ಲ. ಈ ರೀತಿ ಬದಲಾವಣೆ ಆದ್ರೆ ನಾವು ಅದನ್ನು ಪಾಸ್ ಮಾಡ್ತೇವೆ, ಇದಾದ್ರೆ ಅದು ಪಾಸ್ ಮಾಡ್ತೇವೆ, ಈ ರೀತಿಯ ಯಾವುದೇ ಕನ್ಸರ್ನ್ಸ್ ಇಲ್ಲ. ಒಂದೇ ಒಂದು ಕನ್ಸರ್ನ್ ಅವರು ರೈಸ್ ಮಾಡಿರುವಂತದ್ದು 50% ಸದರ್ನ್ ಸ್ಟೇಟ್ಸ್ಗೆ ಇರುವಂತಹ 50% ಯಾವ ಅಂಶವನ್ನ ನೀವು ಪ್ರಪೋರ್ಷನೇಟ್ ಇನ್ಕ್ರೀಸ್ ಅಂತ ಏನು ಹೇಳಿದ್ದೀರಾ ಅದನ್ನ ನೀವು ಬಿಲ್ ನಲ್ಲಿ ಅಳವಡಿಸಿ ಅಂತ ಹೇಳಿದ್ದಕ್ಕೆ ಗೃಹ ಮಂತ್ರಿಗಳು ಸದನದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅವರು ಹೇಳಿದ್ದಾರೆ 50% ನಾನು ಇನ್ಕ್ರೀಸ್ ಮಾಡ್ತೇನೆ, ಬಿಲ್ ನ ಭಾಗವಾಗಿ ತರ್ತೇವೆ, 1 ಗಂಟೆ ಒಳಗೆ ನಾನು ತರ್ತೇವೆ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ಆ ದಕ್ಷಿಣದ ರಾಜ್ಯಗಳು ಇದರಲ್ಲಿ ಕಳ್ಕೊಳ್ತದೆ ಅನ್ನುವಂತ ಒಂದು ದೊಡ್ಡ ನರೇಟಿವ್ ಅನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಿದ್ರ ಅದು ಅಲ್ಲಿ ಪಂಕ್ಚರ್ ಆಗಿದೆ. ಅತ್ಯಂತ ಸ್ಪಷ್ಟವಾಗಿ ಅದನ್ನ ಪಂಕ್ಚರ್ ಮಾಡಿದ್ದಾರೆ. ಮೊದಲನೇ ಆರ್ಗ್ಯುಮೆಂಟ್ ವಿರೋಧ ಪಕ್ಷದ್ದು ಇದ್ದಿದ್ದು ದಕ್ಷಿಣದ ರಾಜ್ಯಗಳು ಇದರಲ್ಲಿ ಕಳ್ಕೊಳ್ತದೆ ಅನ್ನುವಂಥದ್ದು. ದಕ್ಷಿಣದ ರಾಜ್ಯಗಳು ಸೀಟ್ ಕಳ್ಕೊಳ್ತದೆ, ದಕ್ಷಿಣದ ರಾಜ್ಯಗಳಿಗೆ ಫೇರ್ ರೆಪ್ರೆಸೆಂಟೇಷನ್ ಸಿಗುದಿಲ್ಲ ಅನ್ನುವಂತ ಒಂದು ಅಂಶವನ್ನ ಹೇಳಿದ್ರು. ನಾನು ಇದನ್ನ ತಮ್ಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಡಿಲಿಮಿಟೇಷನ್ ಆಗುವ ಮೊದಲು ಕರ್ನಾಟಕಕ್ಕೆ 28 ಸೀಟ್ ಇತ್ತು, 5.15% ಆಫ್ ಟೋಟಲ್ ಲೋಕಸಭಾ ಸೀಟ್ಸ್. ಪೋಸ್ಟ್ ಡಿಲಿಮಿಟೇಷನ್ ಅದು 42 ಆಗುವಂಥದ್ದು, ಪರ್ಸೆಂಟೇಜ್ ಅಷ್ಟೇ ಉಳಿತಿದೆ 5.15%. ಆಂಧ್ರ ಪ್ರದೇಶ್ ಹಿಂದೆ ಈಗ ಪ್ರಸ್ತುತ 25 ಸೀಟ್ ಇದೆ, ಪೋಸ್ಟ್ ಡಿಲಿಮಿಟೇಷನ್ 38 ಸೀಟ್ ಆಗ್ತದೆ. ಅಂದ್ರೆ 4.6% ಇಂದ ಅದು 4.65% ಅಂದ್ರೆ ದೇರ್ ಇಸ್ ಅ ಇನ್ಕ್ರೀಸ್. ತೆಲಂಗಾಣ
17 ಸೀಟ್ ಇದ್ದಂಥದ್ದು ಪೋಸ್ಟ್ ಡಿಲಿಮಿಟೇಷನ್ 26 ಸೀಟ್ ಆಗ್ತದೆ. 3.13% ಇದ್ದದ್ದು 3.18%, ಅಂದ್ರೆ ಇನ್ಕ್ರೀಸ್ ಇದೆ. ತಮಿಳುನಾಡು ಇಡೀ ಸ್ಟಾಲಿನ್ ಯಾರಿಂದ ಇನ್ಸ್ಪಿರೇಷನ್ ಪಡ್ಕೊಂಡು ಒಂದು ಬಿಲ್ ಅನ್ನ ಆ ರೀತಿ ಜನರ ಮಧ್ಯೆ ಅದನ್ನ ಬೆಂಕಿ ಹಾಕಿ ಸುಡುವಂತದ್ದು, ಈ ರೀತಿಯ ನಾಟಕಗಳನ್ನ ಮಾಡಿದಂತ ಸ್ಟಾಲಿನ್ ತಮಿಳುನಾಡಿನ ಮಹಿಳೆಯರಿಗೆ ಅತ್ಯಂತ ಘೋರ ಅನ್ಯಾಯ ಮಾಡಿದ್ದಾನೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 39 ಸೀಟ್ ಇರುವಂತಹ ತಮಿಳುನಾಡು 59 ಸೀಟ್ ಆಗ್ತಿತ್ತು. 7.18% ಇಂದ 7.23%. ಕೇರಳ 20 ಸೀಟ್ ಇದ್ದದ್ದು 30 ಸೀಟ್ ಆಗ್ತಾ ಇತ್ತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈಗಿರುವ 543 ಲೋಕಸಭಾ ಕ್ಷೇತ್ರಗಳಲ್ಲಿ 129 ದಕ್ಷಿಣದ ರಾಜ್ಯಗಳಿಗೆ ಒತ್ತಿದೆ. 23.76%. ಡಿಲಿಮಿಟೇಷನ್ ಆದ ನಂತರ ಈ ಮೊನ್ನೆನ ಬಿಲ್ ಪಾಸ್ ಆಗ್ತಿದ್ರೆ 195 ಸೀಟ್ 816ರಲ್ಲಿ ಆಗ್ತಿತ್ತು, ಅಂದ್ರೆ 23.90%. ಸೊ ಹಾಗಾಗಿ ಈ ದಕ್ಷಿಣದ ರಾಜ್ಯಗಳು ಕಳ್ಕೊಳ್ತದೆ ಅನ್ನುವಂತ ಒಂದು ನರೇಟಿವ್ ಏನು ಸೃಷ್ಟಿ ಮಾಡಿದ್ರು ಮತ್ತು ಪಾರ್ಲಿಮೆಂಟ್ ನಲ್ಲಿ ಅದರಲ್ಲಿ ಮತ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಯಾವುದೇ ಲಾಜಿಕ್ ಅನ್ನು ಕೊಡದೆ ಇದನ್ನು ಹೇಳ್ತಾ ಇದ್ರೆ ಅದು ಅತ್ಯಂತ ಸ್ಪಷ್ಟವಾಗಿ ಈ ಡೇಟಾದಲ್ಲಿ ಗೊತ್ತಾಗ್ತದೆ ಅನ್ನುವಂಥದ್ದನ್ನ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಹಾಗಾಗಿ ಆ ಅಂಶಗಳು ಸ್ಪಷ್ಟವಾಗಿ ಇಲ್ಲ. ಎರಡನೇದ್ದು ಬಿಲ್ ನಲ್ಲಿ ಇರುವಂತ ಅಂಶ, ನಾವು ಒಂದು ಅಂಶವನ್ನ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. 2023ರಲ್ಲಿ ತಂದಂತ ಬಿಲ್ ಏನಿದೆ ನಾರಿ ಶಕ್ತಿ ವಂದನ್ ಅಧಿನಿಯಮ, ಅದು ಕಾನ್ಸ್ಟಿಟ್ಯೂಷನ್ ನ ಭಾಗವಾಗಿರುವಂತದ್ದೇ. ಸೆನ್ಸಸ್ ನ ನಂತರ ಡಿಲಿಮಿಟೇಷನ್ ಒಂದು ಸಹಜ ಪ್ರಕ್ರಿಯೆ. ಮತ್ತು 2023ನ ಬಿಲ್ ನಲ್ಲಿ ಇರುವಂತದ್ದು ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನ ಪಾಸ್ ಮಾಡುವಂತದ್ದು ಸೆನ್ಸಸ್ ನ ನಂತರ ಅಂತ ಆ ಬಿಲ್ ನ ಭಾಗವಾಗಿದೆ. ಹಾಗಾಗಿ 2023ರಲ್ಲಿ ಆಗ ತಂದಂತ ಬಿಲ್ ನಾನು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾದ್ರೆ 24ರ ಚುನಾವಣೆಗೆ ಮಾತ್ರ ನೀವು ಅದನ್ನ ಪಾಸ್ ಮಾಡಿರುವಂತದ್ದು. 24ರ ಚುನಾವಣೆಯ ಭಯದ ಕಾರಣಕ್ಕೆ, ಮಹಿಳೆಯರು ಎಲ್ಲಿ ತಮಗೆ ತಿರುಗಿ ಬೀಳ್ತಾರ ಅನ್ನುವ ಭಯದ ಕಾರಣಕ್ಕೆ ಆ ಸಂದರ್ಭದಲ್ಲಿ ಇವರು ಆ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ 23ರಲ್ಲಿ. ಆಗ ಗೊತ್ತಿತ್ತು ಅವರಿಗೆ ಸೆನ್ಸಸ್ ಇದೆ, ಸೆನ್ಸಸ್ ನಂತರ ಡಿಲಿಮಿಟೇಷನ್ ಆಗಬೇಕು ಅನ್ನುವಂಥದ್ದು ಗೊತ್ತಿತ್ತು. ಈಗ ಬ್ಯಾಕ್ ಟ್ರ್ಯಾಕ್ ಆಗುವಂಥದ್ದು ಏನು ಅಂತದ್ದು ನನಗೆ ಗೊತ್ತಿಲ್ಲ. ಒಂದು 27ರ ಸೆನ್ಸಸ್ ನಂತರ ಆಗ್ತಿದ್ರೆ ಸಹಜವಾಗಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಪಾಪ್ಯುಲೇಷನ್ ಆಧಾರದಲ್ಲಿ ಇನ್ನೂ ಕಳ್ಕೊಳ್ತಿತ್ತು. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಸದರ್ನ್ ಇಂಡಿಯನ್ ಸ್ಟೇಟ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2011 ಸೆನ್ಸಸ್ ಒಂದು ಆಧಾರ ಇಟ್ಕೊಂಡದ್ದು. ಎರಡನೇದ್ದು 50% ಪ್ರೊಪೋರ್ಷನೇಟ್ ಇನ್ಕ್ರೀಸ್ ಕೊಡುವಂತ ಅಂಶಗಳನ್ನು ಇನ್ಕ್ಲೂಡ್ ಮಾಡಿರುವಂತದ್ದು ಕೂಡ ಸದರ್ನ್ ಸ್ಟೇಟ್ಸ್ ನ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮತ್ತು ಈಗಿರುವ ವ್ಯವಸ್ಥೆ ಏನಿದೆ ಲೋಕಸಭೆ ಒಳಗಡೆ ಯಾರು ಎಡ್ಜ್ ಅನ್ನ ಪಾಪ್ಯುಲೇಷನ್ ಕಾರಣಕ್ಕೆ ತೆಗೆದುಕೊಳ್ಬಾರ್ದು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಇಟ್ಕೊಂಡು ಈ ಬಿಲ್ ಅನ್ನ ತಂದಿರುವಂತದ್ದು ಅನ್ನುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅಪೋಸಿಷನ್ ನ ನಡವಳಿಕೆ ಒಟ್ಟು ಈ ಪ್ರಾಸೆಸ್ ನಲ್ಲಿ ಎರಡೂವರೆ ದಿವಸ ನಡೆದಂತ ಅಧಿವೇಶನದಲ್ಲಿ ಒಟ್ಟು ನಡವಳಿಕೆ, ಒಟ್ಟು ಆರ್ಗ್ಯುಮೆಂಟ್ಸ್, ಒಟ್ಟು ಅವರ ಮಾತುಗಳು, ಬಿಲ್ ಸೋತಂತ ಸಂದರ್ಭದಲ್ಲಿ ಅವರ ಕೇಕೆ ಹಾಕುವಂತ ಒಂದು ರೀತಿ ನೀತಿ ನೋಡಿದ್ರೆ ಅವರು ನೇರವಾಗಿ ಮಹಿಳೆಯರ ವಿರೋಧಿಗಳು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅವರು ಮಹಿಳಾ ವಿರೋಧಿ ಅಲ್ಲ ಅನ್ನುವಂಥದ್ದನ್ನ ನಿರೂಪಿಸಲಿಕ್ಕೆ ಹಿಸ್ಟಾರಿಕಲಿ ಕೂಡ ಯಾವುದೇ ಎವಿಡೆನ್ಸ್ ಇಲ್ಲ. ಮತ್ತು ಮೊನ್ನೆ 2 ದಿವಸದಲ್ಲಿ ನಾನು ಒಬ್ಬ ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಮಾತ್ರ ಅಲ್ಲ, ಒಬ್ಬ ಯುವಕನಾಗಿ ನೇರವಾಗಿ ರಾಜಕೀಯ ತುಂಬಾ ಗೊತ್ತಿಲ್ಲದವನಾಗಿ ಕೂಡ ಅದನ್ನು ನೋಡಿರುವಂತದ್ದಲ್ಲಿ ಯಾವುದೇ ಅಂಶ ನಾರಿ ಶಕ್ತಿಯ ಪರವಾಗಿ, ಮಹಿಳೆಯರ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಂದು ಅಂಶ ಇಲ್ಲ. ಒಂದು ಬಿಲ್ ಅನ್ನ ವಿರೋಧ ಮಾಡಿರುವಂತ ಇಂಟ್ರೊಡಕ್ಷನ್ ಸಂದರ್ಭದಲ್ಲಿ ವಿರೋಧ ಮಾಡಿರುವಂತದ್ದು, ಎರಡನೇದ ಬಿಲ್ ನ ಆರ್ಗ್ಯುಮೆಂಟ್ ಟೋಟಲ್ ಬಿಲ್ ನ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಅಮೆಂಡ್ಮೆಂಟ್ ಗಳನ್ನ ಸಜೆಸ್ಟ್ ಮಾಡದೇ ಇರುವಂತದ್ದು, ಆಮೇಲೆ ಬಿಲ್ಗೆ ಸೋಲಾದಂತ ಸಂದರ್ಭದಲ್ಲಿ ಒಂದು ಸಿವಿಲೈಸ್ಡ್ ಸೊಸೈಟಿ ಯಾವ ರೀತಿ ವರ್ತಿಸಬೇಕು ಆ ರೀತಿ ವರ್ತಿಸದೆ ಮೇಜು ಚಪ್ಪಾಳೆ ತಟ್ಟಿಕೊಂಡು ಕಿರ್ಚಾಡಿದ ರೀತಿ, ಪ್ರಾಯಶಃ ಕೆಲವು ವಿಡಿಯೋಗಳು ತಮಗೆ ಕಾಣ್ಲಿಕ್ಕೂ ಸಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಿರ್ಚಾಡಿ ಹೀಗೆ ಫಿಸ್ಟ್ ಅನ್ನು ಹೀಗೆ ಮಾಡಿಕೊಂಡು ಮಾಡಿರುವಂತದ್ದು ಮಹಿಳೆಯರ ವಿರೋಧಿ ಮಾನಸಿಕತೆ ಪ್ರದರ್ಶನ ಆಗಿದೆ. ಕಾಂಗ್ರೆಸ್ನ ಮಹಿಳಾ ವಿರೋಧಿ ಮಾನಸಿಕತೆ ಮೊನ್ನೆ ಲೋಕಸಭೆ ಒಳಗಡೆ ಪ್ರದರ್ಶನ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಡಿಲಿಮಿಟೇಷನ್ಗೆ ಫ್ರೀಸ್ ಇತ್ತು, ಎಲ್ರಿಗೂ ಗೊತ್ತಿರುವಂತದ್ದು. 1971 ನಲ್ಲಿ ಮೊದಲನೇ ಬಾರಿಗೆ ಇದನ್ನ ಫ್ರೀಸ್ ಮಾಡಿದ್ರು. ಆಮೇಲೆ ಮಲ್ಟಿಪಲ್ ಫ್ರೀಸಸ್ ನಂತರ 2001 ಅಲ್ಲಿ ಮತ್ತೆ ಫ್ರೀಸ್ ಮಾಡಿ ಈಗ 2026 ಅಲ್ಲಿ ಆ ಫ್ರೀಸ್ ರಿಲೀಸ್ ಆಗ್ತಾ ಇತ್ತು. ಹಾಗಾಗಿ ಗವರ್ಮೆಂಟ್ ನ ಇಂಟೆಂಟ್ ಇದ್ದದ್ದು ಅತ್ಯಂತ ಸ್ಪಷ್ಟ. ಕಾನ್ಸ್ಟಿಟ್ಯೂಷನ್ ಮತ್ತು ಲೆಜಿಸ್ಲೇಷನ್ ನ
ಪ್ರೊವಿಷನ್ನ ಮಧ್ಯೆ, ಆ ಚೌಕಟ್ಟಿನ ಒಳಗಡೆ ಇದನ್ನು ಆದಷ್ಟು ಶೀಘ್ರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಸರ್ಕಾರದ ಇಂಟೆಂಟ್ ಆಗಿತ್ತು. ಆ ಇಂಟೆಂಟ್ ಅನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರ ಈ ಸ್ಪೆಷಲ್ ಸೆಷನ್ ಅನ್ನು ತರೆದು ಇದನ್ನ ನಾವು ತಂದಿದ್ವಿ. ಆದ್ರೆ ಮತ್ತೆ ಇದನ್ನ ಈ ಸರ್ಕಾರ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿ ಅಲಯನ್ಸ್ನವರು ಯಾವುದೇ ಸ್ಪೆಸಿಫಿಕ್ ಕಾರಣಗಳನ್ನ ಕೊಡದೆ ವಿರೋಧವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಡ ಮಹಿಳೆಯರು ಅಥವಾ ಗ್ರಾಮೀಣ ಪ್ರದೇಶದ ಮಹಿಳೆಯರು ಗ್ಯಾಸ್ ಇಲ್ಲದೆ ಅಡುಗೆ ಮಾಡುವುದು ಎಷ್ಟು ಕಷ್ಟ ಅನ್ನುವಂಥದ್ದು ಆ ಮನೆಯಲ್ಲಿರುವವರಿಗೆ ಮತ್ತು ಅಡುಗೆ ಮಾಡುವ ಮಹಿಳೆಗೆ ಮಾತ್ರ ಗೊತ್ತು. ಆ ಕಷ್ಟವನ್ನ ಅರ್ಥ ಮಾಡಿಕೊಂಡು ಉಜ್ವಲ ಯೋಜನೆ ತಂದಂತ ಇಂಟೆಂಟ್ ಬಿಹೈಂಡ್ ದ ಸ್ಕೀಮ್ ಆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅನ್ನುವ ಕಾರಣಕ್ಕೆ ಉಜ್ವಲ ಯೋಜನೆಯನ್ನು ತಂದದ್ದು ಮತ್ತು ಅದರ ಇಂಪ್ಲಿಮೆಂಟೇಷನ್ ಅನ್ನ ಒಟ್ಟು ಇವತ್ತು 10 ಕೋಟಿ LPG ಕನೆಕ್ಷನ್ ಮುಖಾಂತರ ನಾವು ಮಾಡಿದ್ದೇವೆ. ಈವನ್ ಜನ್ಧನ್ ಯೋಜನೆಯನ್ನ ನೋಡಿದ್ರೆ ನೀವು, ಮಹಿಳೆಯರು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಒಟ್ಟು 30 ಕೋಟಿ ಮಹಿಳಾ ಅಕೌಂಟ್ಗಳನ್ನು ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಮಾಡಿದ್ದೇವೆ. ವಿತ್ತ ಸಚಿವರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ತುಂಬಾ ದೂರ ಹೋಗ್ಬೇಕಂತೆಲ್ಲ, ನಮ್ಮದೇ ಜಿಲ್ಲೆಯ ಸುಳ್ಯದಲ್ಲಿ SC ರಿಸರ್ವ್ಡ್ ಇರುವಂತಹ ಸೀಟನ್ನ ನಾವು ಒಬ್ಬ ಮಹಿಳೆಗೆ ಭಾಗೀರಥಿ ಮುರಳಿ ಅವರಿಗೆ ಕೊಟ್ಟಿದ್ದೇವೆ. ಇಲ್ಲೇ ಪಕ್ಕದ ಕೋಟೆಕಾರ ಪಟ್ಟಣ ಪಂಚಾಯತ್ ನಲ್ಲಿ ಒಂದು ಮೇಲ್ ರಿಸರ್ವ್ಡ್ ಅಲ್ಲ, ಜನರಲ್ ಕ್ಯಾಟಗರಿಯಲ್ಲಿ ಇರುವಂತ ಅಧ್ಯಕ್ಷರ ಇದನ್ನ ನಾವು ಮಹಿಳೆಗೆ ಕೊಟ್ಟಿದ್ದೇವೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಂತದ್ದು ಅತ್ಯಂತ ಸ್ಪಷ್ಟ ನಿಲುವಿದೆ. ವಿಮೆನ್ ಎಂಪವರ್ಮೆಂಟ್ ಮಾತ್ರ ಅಲ್ಲ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಮತ್ತು ನಮ್ಮ ಪಾರ್ಟಿಯ ಫಿಲಾಸಫಿ. ಅದನ್ನ ನಾವು ನಮ್ಮ ಪಾರ್ಟಿಯ ಒಳಗಡೆ ಕೂಡ ಪಾರ್ಟಿಯ ಆಫೀಸ್ ಬೇರರ್ಸ್ ಅಲ್ಲಿ ನಾವು ಈಗಾಗಲೇ 33% ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಮ್ಮ ಜಿಲ್ಲಾ ಘಟಕದಲ್ಲಿ, ರಾಜ್ಯ ಘಟಕದಲ್ಲಿ, ಕೇಂದ್ರದ ಘಟಕಗಳಲ್ಲಿ ಕೂಡ ಒಟ್ಟು 22 ಆಫೀಸ್ ಬೇರರ್ಸ್ ಏನು ಜಿಲ್ಲಾ ಘಟಕಗಳಲ್ಲಿ ಇದ್ದಾರೆ. ಅದರಲ್ಲಿ 7 ಜನ ಮಹಿಳೆಯರಿಗೆ ನಾವು ರಿಸರ್ವ್ಡ್ ಮಾಡಿ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಈ ರೀತಿ ಕೊಡ್ತೇವೆ. ಈ ಕಾಂಗ್ರೆಸ್ ಪಾರ್ಟಿ ಇದು ಬಡವರ ವಿರೋಧಿ, ಈ ಕಾಂಗ್ರೆಸ್ ಪಾರ್ಟಿ ಇದು ಯುವ ಜನರ ವಿರೋಧಿ, ಈ ಕಾಂಗ್ರೆಸ್ ಪಾರ್ಟಿ ಈ ದೇಶದ 50% ಇರುವಂತ, ಈ ದೇಶ ಯಾರನ್ನ ಪೂಜಿಸ್ತಾ ಬಂದಿದ್ಯಾ, ಈ ದೇಶದಲ್ಲಿ ವಿಮೆನ್ ಒಂದು ಸ್ಪೆಷಲ್ ಪ್ಲೇಸ್ ಇದೆ ಅನ್ನುವಂಥದ್ದು ನಮ್ಮ ಅದಕ್ಕೆ ಹಿಸ್ಟಾರಿಕಲ್ ಸಿವಿಲೈಸೇಷನಲ್ ಎವಿಡೆನ್ಸ್ ಇದೆ. ಮಾತ್ರ ಅಲ್ಲ, ಕಾನ್ಸ್ಟಿಟ್ಯೂಷನಲಿ ಕೂಡ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಕಮಿಟಿಯಲ್ಲಿ ಇರುವಂತ ಒಟ್ಟು ಡಿಸ್ಕಷನ್ಸ್ ಗಳನ್ನು ನೋಡಿದ್ರು ಕೂಡ ನಮ್ಗೆ ಗೊತ್ತಾಗ್ತದೆ. ಇದೆಲ್ಲದರ ವಿರುದ್ಧ ಆಗಿರುವಂತಹ ಕಾಂಗ್ರೆಸ್ ಒಂದರ್ಥದಲ್ಲಿ ಭಾರತದ ಪ್ರಗತಿಗೆ ವಿರೋಧಿ. ಭಾರತದಲ್ಲಿರುವಂತಹ ಪ್ರಾಯಶಃ ತುಗಡೆ ಗ್ಯಾಂಗ್ಗಳಿಗೆ ಮಾತ್ರ ಅವರು ಬೆಂಬಲವಾಗಿ ನಿಲ್ತಾರ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಅತ್ಯಂತ ದುಃಖದಿಂದ ನಾನು ಈ ಸಂದರ್ಭದಲ್ಲಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಇಂಥ ಒಂದು ಅತ್ಯಂತ ದುಃಖದ ಘಟನೆ, ಒಂದು ಹಿಸ್ಟ್ರಿಯಲ್ಲಿ ಒಂದು ಬ್ಲಾಟ್ ಇದು, ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟುವಂತ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ, ವೆನ್ ಯು ಟ್ರೈ ಟು ಕ್ರಿಯೇಟ್ ಹಿಸ್ಟ್ರಿ, ಕಾಂಗ್ರೆಸ್ ರಿಪೀಟ್ಸ್ ಹಿಸ್ಟ್ರಿ ಅಂತ. ಹಾಗಾಗಿ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟ್ವಿ, ಆದ್ರೆ ಕಾಂಗ್ರೆಸ್ ಆ ಹಿಸ್ಟ್ರಿಯನ್ನ ರಿಪೀಟ್ ಮಾಡಿತ್ತು. ಬಟ್ ಬಿಜೆಪಿಯ ಕಮಿಟ್ಮೆಂಟ್ ಅತ್ಯಂತ ಸ್ಪಷ್ಟವಾಗಿದೆ. ನಾವು ನಾರಿ ಶಕ್ತಿಯ ಪರವಾಗಿಂತವರು, ನಾರಿ ಶಕ್ತಿ ದೇಶದ ಎಲ್ಲ ರಂಗಗಳಲ್ಲಿ ಮುಂದೆ ಬರಬೇಕು, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಆಗಬೇಕು, ಮತ್ತು ಮಾತ್ರ ಅಲ್ಲ ದೇಶದ ನೀತಿ ನಿರೂಪಣೆಯಲ್ಲಿ, ದೇಶದ ಒಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ನಲ್ಲಿ ಕೂಡ ಮಹಿಳೆಯರ ಪಾಲುದಾರಿಕೆ ಇರಬೇಕು. ಹಾಗಾಗಿ ಅವರ್ ಎಫರ್ಟ್ ಇನ್ ದಿಸ್ ಡಿರೆಕ್ಷನ್ ವಿಲ್ ಕಂಟಿನ್ಯೂ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.